ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಅಂತ. ಈಗ ತುಂಬ ಜನ ಏನು ಮಾಡ್ತೀರಾ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ, ಬಟ್ ಅವರು ಹಳೆ ಅಕೌಂಟ್ ಏನಿರುತ್ತೆ ಅದರಲ್ಲೇ ಓಪನ್ ಮಾಡಿಬಿಡ್ತಾರೆ ಚಾನಲ್ಲು. ಓಕೆನಾ, ಹೊಸ ಅಕೌಂಟು ಓಪನ್ ಮಾಡಿ ಅದರಲ್ಲಿ ಯಾವ ಥರ ಚಾನಲ್ ಮಾಡೋದಂತ ಅವ್ರಿಗೆ ಗೊತ್ತಿರಲ್ಲ. ಓಕೆನಾ, ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿ ಹೊಸ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡ್ಬೋದಂತ. ನೀವು ಹಳೆ ಅಕೌಂಟ್ ಬಂದುಬಿಟ್ಟು ನೀವು ಕ್ರಿಯೇಟ್ ಏನಾದರೂ ಮಾಡಿದರೆ ಅದರಲ್ಲಿ ನಿಮಗೆ ಅಷ್ಟು ರೀಚ್ ಸಿಗಲ್ಲ. ಈಗ ಬೂಸ್ಟ್ ಯಾವಾಗ ಯೂಟ್ಯೂಬ್ ಮಾಡುತ್ತೆ ಅಂದರೆ ಒಂದು ಚಾನಲ್ಗೆ ಅದು ಹೊಸದಾಗಿರುತ್ತಲ್ಲ, ಹೊಸದಾಗಿರೋ ಚಾನಲ್ಲು ಮತ್ತು ಹೊಸ ನಂಬರ್ ಕೊಟ್ಟಿರ್ತಾರಲ್ಲ. ಸೊ ಈಗ ಆಲ್ರೆಡಿ ನೀವು ನಂಬರ್ ಕೊಟ್ಟಿದ್ದರೆ ಅದೇ ನಂಬರಿಂದ ಇನ್ನೊಂದು ಚಾನಲ್ ಮಾಡಿದರೆ ಅದಷ್ಟು ಬೂಸ್ಟ್ ಸಿಗಲ್ಲ. ಇನ್ನೊಂದು ಹೊಸ ನಂಬರ್ ಕೊಟ್ಟರೆ ಅದಕ್ಕೆ ನಿಮಗೆ ಜಾಸ್ತಿ ಬೂಸ್ಟ್ ಸಿಗೋದು. ಆ್ಯಂಡ್ ಹೊಸ ಚಾನಲ್ ಮಾಡಿದ್ರೂ ಬೇಗ ಪುಷಪ್ ಮಾಡೋದು, ಯಾಕಂದರೆ ಹೊಸ ಚಾನಲ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಹಾಗಾಗಿ. ಓಕೆನಾ ಗೈಸ್, ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ವರೆಗೂ ನೋಡಿ ವಿಡಿಯೋ ಆಗದೇ ನಿಮಗೆ ಗೊತ್ತಾಗೋದು. ಓಕೆ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನೆಲ್ಲ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ ಏನು ಮಾಡಬೇಕಂದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ಹೊಸದಾಗಿರೋದು ನ್ಯೂ ಈಗ ತುಂಬ ಜನ ಹಳೆಯದು ಓಪನ್ ಮಾಡ್ತಾರೆ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನಾನು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಸೊ ಎಲ್ಲರ ಹತ್ರ ಇರುತ್ತೆ, ಎಲ್ಲರ ಫೋನಲ್ಲೂ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ಯು ಬಟನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲಿ ಈ ಯು ಬಟನ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಯು ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನು? ಸ್ವಿಚ್ ಅಕೌಂಟ್ ಆಪ್ಷನು. ಓಕೆನಾ, ಸೊ ಸಿಂಪಲಿ ಸ್ವಿಚ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ವಿಚ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನೋಡಿ ಇಲ್ಲೊಂದು ಆಪ್ಷನ್ ಸಿಗುತ್ತೆ, ಪ್ಲಸ್ ಐಕಾನು. ಸೊ ತುಂಬ ಜನ ಏನು ಮಾಡ್ತೀರಾ, ಇಲ್ಲಿ ಹಳೆ ಜಿಮೇಲ್ ಐ ಡಿ ಏನಿದೆ ಇದರಿಂದ ಬಂದುಬಿಟ್ಟು ಅಕೌಂಟ್ ಚಾನಲ್ ಏನಿದೆ ಕ್ರಿಯೇಟ್ ಮಾಡಿಬಿಡ್ತೀರಾ. ಸೊ ಇದರಿಂದ ಯಾರು ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಸೊ ಇಲ್ಲಿ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಚೆಕಿಂಗ್ ಇನ್ಫಾರ್ಮು ಮತ್ತು ನೀವೇನ ಅಂತ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಸೊ ನೀವೇನ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮದು ಪಾಸ್ವರ್ಡ್ ಇರುತ್ತೆ, ಒಬ್ಬೊಬ್ರದ್ದು ಫಿಂಗರ್ ಪ್ರಿಂಟ್ ಇರುತ್ತೆ. ಓಕೆನಾ, ಸೊ ಇಲ್ಲಿ ಬಂದುಬಿಟ್ಟು ಏನು ಮಾಡ್ತೀರಾ ಅಂದರೆ ತುಂಬ ಜನ ಬಂದುಬಿಟ್ಟು ನಿಮ್ಗೆ ಇಷ್ಟ ಬಂದಿದ್ದು ಇಮೇಲ್ ಹಾಕ್ತೀರಾ, ಲೈಕ್ ಆಲ್ರೆಡಿ ಕ್ರಿಯೇಟ್ ಮಾಡಿರೋರು ಇಮೇಲ್ನ ಹಾಕ್ತೀರಾ, ಬಟ್ ನಿಮಗೆ ಇಲ್ಲಿ ಇಮೇಲ್ನ ಹಾಕೋ ಹಾಗಿಲ್ಲ. ಓಕೆನಾ, ಸೊ ನಿಮಗೆ ಬಂದುಬಿಟ್ಟು ಮಾಡಬೇಕಾಗಿರೋ ಕೆಲಸ ಏನು? ಕ್ರಿಯೇಟ್ ಅಕೌಂಟು. ಓಕೆನಾ, ಸೊ ನ್ಯೂ ಒನ್ ಬೇಕು ನಮಗೆ, ಸಿಂಪಲಿ ಕ್ರಿಯೇಟ್ ಅಕೌಂಟು. ಸೊ ಇಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸು, ಫಾರ್ ಮೈ ವರ್ಕ್ ಬಿಸ್ನೆಸ್ ಅಂತ ಇದೆ. ಇಲ್ಲಿ ಬಂದುಬಿಟ್ಟು ನಮ್ಗೆ ಏನು ಮಾಡಬೇಕು? ಫಾರ್ ಮೈ ಪರ್ಸ್ನಲ್ ಯೂಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಅದಾದಮೇಲೆ ಇಲ್ಲಿ ಫಸ್ಟ್ ನೇಮು, ನಿಮಗೆ ಯಾವ ನೇಮು ನಿಮ್ಮದಿದೆ ಅದನ್ನು ನೀವು ಇಲ್ಲಿ ಕೊಡ್ಬೋದು. ಓಕೆನಾ, ಸೊ ನಾನಿಲ್ಲಿ ಹೀನಾ ಅಂತ ಕೊಡ್ತೀನಿ. ಹೀನಾ. ಲಾಸ್ಟ್ ನೇಮಲ್ಲಿ ಆಶಿಕಾ ಅಂತ ಕೊಡ್ತೀನಿ. ಓಕೆನಾ, ಸೊ ಹೀನಾ ಆಶಿಕಾ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಮಂತ್ ಕೇಳ್ತಾ ಇದೆ. ಸೊ ನಾನು ಜನವರಿ, ಡೇ 22, ಇಯರ್ 1999, ಜೆಂಡರ್ ಬಂದುಬಿಟ್ಟು ಮೇಲಲ್ಲ ಫೀಮೇಲ್. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಿಮ್ಮದು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಗೈಸ್ ಇಲ್ಲೇ ಬಂದುಬಿಟ್ಟು ಗೂಗಲ್ ಸಜೆಸ್ಟ್ ಮಾಡುತ್ತೆ ನಿಮಗೆ ಜಿಮೇಲು ಯಾವ್ದು ಬೇಕಂತ. ಸೊ ನೀವು ಇಲ್ಲೇ ಜಿಮೇಲ್ ಏನು ಕೊಟ್ಟಿದೆ ಅದನ್ನೇ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆನಾ, ಸೊ ನಾನಿಲ್ಲಿ ಬಂದುಬಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ತೀನಿ ಫಸ್ಟ್ ಒಂದು. ಸೊ ನೀವು ಬಂದುಬಿಟ್ಟು ಏನು ಮಾಡ್ಬೋದು, ನಿಮ್ಮದು ಓನ್ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ, ಸೊ ಸದ್ಯಕ್ಕೆ ನಾನಿಲ್ಲಿ ಇಲ್ಲೊಂದು ಇದೆಯಲ್ಲ ಇದನ್ನೇ ಫಸ್ಟ್ ಒನ್ನೇ ಯೂಸ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಅದಾದಮೇಲೆ ಇಲ್ಲಿ ಪಾಸ್ವರ್ಡ್ ಬಂದುಬಿಟ್ಟು ನೀವು ಕ್ರಿಯೇಟ್ ಮಾಡಬೇಕು. ಏನಾದರೂ ಒಂದು ಪಾಸ್ವರ್ಡು ನಾನಿಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆನಾ, ಕ್ರಿಯೇಟ್ ಆಗಿದೆ. ಸೊ ನೋಡಿ ನಂದು ಪಾಸ್ವರ್ಡು ಮತ್ತು ಇಮೇಲ್ ಏನಿದೆ ಅದನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನಮ್ಮದೀಗ ಸೆಟ್ ಆಗಿದೆ ಪಾಸ್ವರ್ಡು, ಇಮೇಲು. ಸೊ ಸಿಂಪಲ್ ಈಗ ನಾವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ಇಲ್ಲಿ ನೋಡಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು? ಐ ಅಗ್ರಿ ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲಿ ನಿಮ್ಗೆ ಏನು ಮಾಡಬೇಕು? ಐ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಐ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ ನೋಡಿ. ಈ ಥರ ಗೂಗಲ್ ಬಂದುಬಿಟ್ಟು ನಿಮ್ಮ ಜಿಮೇಲ್ ಐ ಡಿ ಏನಿದೆ ಅದು ಕ್ರಿಯೇಟ್ ಮಾಡ್ತಾ ಇದೆ. ಓಕೆನಾ, ಅದು ಬಂದುಬಿಟ್ಟು ಲಾಗಿನ್ ಆಗಿಬಿಡುತ್ತೆ. ಸೊ ಈಗ ನಾವೇನು ಮಾಡಬೇಕು, ಒಂದು ಸಲ ಬ್ಯಾಕ್ ಬರೋಣ. ನಮ್ಮದು ಏನಿದೆ ಅದು ರಿಫ್ರೆಶ್ ಮಾಡ್ಕೊಳ್ಳೋಣ, ಯೂಟ್ಯೂಬು. ಓಕೆನಾ, ಸೊ ಈಗ ನಾವು ಓಪನ್ ಮಾಡೋಣ. ಏನು ಓಪನ್ ಮಾಡೋಣ? ಯೂಟ್ಯೂಬ್ ಅಕೌಂಟ್ ಏನಿದೆ ಅದನ್ನು ನಾವು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ, ಓಪನ್ ಮಾಡ್ಕೊಂಡ ಆದಮೇಲೆ ಗೈಸ್ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ
ಏನು ಇಲ್ಲಿ ಯು ಅಂತ ಆಪ್ಷನ್ ಏನಿದೆ ಬಂದಿದೆ. ಓಕೆನಾ. ಸೊ ನಾವು ಈಗ ಚಾನಲ್ ಏನು ಕ್ರಿಯೇಟ್ ಮಾಡಿದ್ವಿ ಆ ಚಾನಲ್ ಬಂದಿದೆ. ಸೊ ನಾನು ಹೀನಾ ಆಶಿಕ್ ಹಾಕಿದ್ನಲ್ಲ ಬಂದಿದೆ. ಸೊ ಈಗ ನಮಗೆ ಏನು ಮಾಡಬೇಕು, ಇಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ. ಓಕೆನಾ. ಇಲ್ಲಿ ಈ ಆಪ್ಷನ್ನು ಕಾಣಿಸ್ತಿರ್ಬೇಕು ನಿಮಗೆ, ಕ್ರಿಯೇಟ್ ಅ ಚಾನಲ್ ಅಂತ. ಸೊ ಸಿಂಪಲ್ ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಓಕೆನಾ. ಕ್ಲಿಕ್ ಮಾಡಾದ್ಮೇಲೆ ಗೈಸ್ ಇಲ್ಲಿ ನೀವು ನೇಮ್ನ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ನೇಮ್ ಏನು ಇಡಬೇಕು, ನಿಮ್ಮ ಚಾನಲ್ ನೇಮ್ ಏನು ಇಡಬೇಕು ನೀವು ಅದನ್ನು ಬಂದುಬಿಟ್ಟು ನೀವು ಏನು ಮಾಡ್ಬೋದು, ಆ ಚಾನಲ್ ನೇಮ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಡ್ಬೋದು. ಓಕೆನಾ. ಇಲ್ಲಿ ನೇಮ್ನ ಚೇಂಜ್ ಮಾಡಿಕೊಂಡು ಸಿಂಪಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗಿಬಿಡುತ್ತೆ. ಓಕೆನಾ. ಅದಾದಮೇಲೆ ಹ್ಯಾಂಡಲ್ ನೇಮು. ಸೊ ಹ್ಯಾಂಡಲ್ ನೇಮಲ್ಲಿ ನಿಮಗೆ ಅದೇ ನೇಮ್ ಇಡೋಕ್ಕೆ ಇದ್ದರೆ ಅದನ್ನೇ ಇಡಿ, ಇಲ್ಲ ಅಂದರೆ ನೀವು ಚೇಂಜ್ ಮಾಡೋದಾದರೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಓಕೆನಾ. ಸೊ ಅದಾದಮೇಲೆ ಸಿಂಪಲಿ ನೀವೇನು ಮಾಡಬೇಕಿಲ್ಲಿ ಕ್ರಿಯೇಟ್ ಚಾನಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಕೆಳಗಡೆ ಬ್ಲೂ ಕಲರಲ್ಲಿ. ಸೊ ಸಿಂಪಲಿ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ನೀವಿಲ್ಲಿ ಪ್ರೊಫೈಲ್ ಪಿಕ್ಚರ್ ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೇಕಲ್ಲ, ಇಲ್ಲಿ ಬಂದುಬಿಟ್ಟು ನೀವು ಯಾವುದಾದ್ರೂ ಫೋಟೋ ಇಲ್ಲ ನಿಮ್ಮದು ಯಾವುದಾದ್ರೂ ಲೋಗೋನ ಕ್ರಿಯೇಟ್ ಮಾಡಿ, ನಿಮ್ಮ ಚಾನಲ್ ಲೋಗೋನ ಕ್ರಿಯೇಟ್ ಮಾಡಿಬಿಟ್ಟು ಈ ಪ್ಲೇಸಲ್ಲಿ ನೀವು ಅಪ್ಲೋಡನ್ನ ಮಾಡ್ಬೋದು. ಓಕೆನಾ. ನಾನು ಸದ್ಯಕ್ಕಿಲ್ಲಿ ಕ್ರಿಯೇಟ್ ಅ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನೋಟಿಫಿಕೇಷನ್ ಬಂದಿದೆ ಚಾನಲ್ ಕ್ರಿಯೇಟೆಡ್ ಅಂತ. ಓಕೆನಾ. ಸೊ ಈಗ ಬಂದುಬಿಟ್ಟು ನಮ್ಮ ಚಾನಲ್ ಏನಾಗಿದೆ, ಕ್ರಿಯೇಟ್ ಆಗಿದೆ, ರೆಡಿ ಆಗಿದೆ. ಓಕೆನಾ. ಫ್ರೆಶ್ ಆಗಿದೆ. ಸೊ ಇದು ಇಷ್ಟೇ ಅಲ್ಲ, ಇದಕ್ಕಿಂತ ನಮಗೆ ಇನ್ನೂ ಸೆಟ್ಟಿಂಗ್ಸ್ಗಳು ಇದ್ದಾವೆ ಏನು ಮಾಡೋದಕ್ಕೆ, ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ. ಇದಿಷ್ಟು ಬಂದುಬಿಟ್ಟು 50% ನಮ್ಮದು ಕೆಲಸ ಆಗಿರೋದು. ಸೊ ಈಗ ನೀವು ಬೇಕಿದ್ದರೆ ಇಲ್ಲಿಂದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಬಟ್ ಇಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಚಾನಲ್ ಏನಿದೆ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡಿಬಿಟ್ಟು ಅಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳಿದ್ದಾವೆ. ಓಕೆನಾ. ಚಾನಲ್ ವೆರಿಫೈ ಮಾಡಬೇಕು, ನಿಮ್ಮದು ಫೋನ್ ನಂಬರ್ ಕೊಟ್ಟು ವೆರಿಫೈ ಮಾಡಬೇಕು. ಅದಾದಮೇಲೆ ಇನ್ನು ಕೆಲವೊಂದು ಸೆಟ್ಟಿಂಗ್ಗಳಿದ್ದಾವೆ, ಅದನ್ನು ನೀವು ಮಾಡಬೇಕು. ಸೊ ಆ ಸೆಟ್ಟಿಂಗ್ಸ್ಗಳೆಲ್ಲ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವೀಡಿಯೋ ಅವೈಲೇಬಲ್ ಇದೆ. ಸೊ ಆ ವೀಡಿಯೋನ ನಾನು ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಆ ವೀಡಿಯೋದು ಲಿಂಕ್ ಕೊಟ್ಟಿರ್ತೀನಿ, ಯಾವ ಥರ ನೀವು ಎಲ್ಲ ಸೆಟ್ಟಿಂಗ್ಸು ಕ್ಲೀನಾಗಿ ಮಾಡಬೇಕಂತ. ಸೊ ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಏನಿರುತ್ತೆ ಅದನ್ನು ಓಪನ್ ಮಾಡಿಬಿಟ್ಟು ವೀಡಿಯೋನ ನೋಡಿ ಇನ್ನೂ ಸೆಟ್ಟಿಂಗ್ಸ್ ಏನಿದೆ ನೀವು ಮುಂದಕ್ಕೆ ಮಾಡ್ಕೋಬೋದು ಕ್ರಿಯೇಟು. ಓಕೆನಾ. ಏನು ಸೆಟ್ಟಿಂಗ್ ಇದೆ ಅದು ಡೈರೆಕ್ಟಾಗಿ ನೀವು ಮಾಡ್ಕೋಬೋದು. ಓಕೆನಾ. ಸೊ ಇಷ್ಟು ಗೊತ್ತಾಯ್ತಲ್ಲ. ಸೊ ಈಗ ಹೊಸ ಯೂಟ್ಯೂಬರ್ಸ್ ಯಾರು ಇರ್ತಾರೆ, ಸೊ ಅವ್ರಿಗೆ ಗೊತ್ತಿರಲ್ಲ ಅನಿಸುತ್ತೆ, ಹಾಗಾಗಿ ಅವರಿಗೆ ಕ್ಲಿಯಾರಿಟಿ ಸಿಗಲಿ ಅಂತ ಒಂದು ವೀಡಿಯೋ ಮಾಡಿದೆ, ಯಾವ ಥರ ನಾವು ಯೂಟ್ಯೂಬ್ ಚಾನೆಲ್ನ ಮಾಡ್ಬೋದು ಅಂತ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ನು ಮೈಂಡಲ್ಲಿ ಏನಾದರೂ ಹುಡ್ಕೊಂಡಿದ್ರೆ ನನ್ನ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋನ ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.